ನನಗಂತೂ ಅವಳು ಎಷ್ಟೊತ್ತಿಗೆ ಬತ್ತವಳು, ಎಷ್ಟೊತ್ತಿಗೆ ಡೈವರ್ಸ್ ಕೊಟ್ಟು ಆಸಿಗೆ ಹೋಗ್ತಾಳೋ ಅನ್ನಿಸ್ಬಿಟ್ಟೈತೆ. ಎಷ್ಟೊತ್ತಿಗೆ ಡೈವರ್ಸ್ ತಗೊತೀನೋ ಅಂತ ಅನ್ನಿಸ್ಬಿಟ್ಟೈತೆ ಕಣಮ್ಮ. ಹೇಳಿದ್ನಪ್ಪ ಕರ್ಕೊಂಬಾಲೆ ಬಂದಿದ್ವಿ ಅಂತ ಹೇಳಿ. ಸರಿ ಆಯ್ತಕ್ಕ ಬರ್ತೀನಿ ಅಂತ ಹೇಳ್ದ. ಫೋನ್ ಮಾಡಿದೆ, ಯಾಕೋ ಫೋನ್ ಎತ್ತಲಿಲ್ಲ. ಏನೇನೋ ಗೊತ್ತಿರಬೇಕು, ಏನೋ ಗಾಡಿ ಕುಂಡ್ರಸ್ಕೊಂಡು ಬರ್ತೀನಿ ಕಣಕ್ಕ ಅಂದ. ಆವಾಗಲೇ ಹೊಲ್ಟಿದ್ದೀವಿ ಕಣಕ್ಕ, ಬತ್ತಾ ಇದ್ದೀವಿ ಅಂತ ಅಂದ. ಬರಲೇ ಇಲ್ವಲ್ಲ ಇಡತ್ತಾದ್ರೂ. ಸುಮ್ಮನೆ ಡೈವರ್ಸ್ ಪೇಪರಿಗೆ ಸೈನ್ ಹಾಕಿಸ್ಬಿಡ್ಬೇಕು. ಸುಮ್ಮನೆ ಹಾಕಿಸ್ಬಿಟ್ರತ್ಲಂಗೆ ನಾನು ನೆಮ್ಮದಿಯಾಗಿರ್ತೀನಿ ಕಣಮ್ಮ. ಯಾವತ್ತಿದ್ರೂ ಇದು ಎಡವಟ್ಟೇನೆ. ಅವಳು ಎಂದೂ ಚೆನ್ನಾಗಿ ಆಗೋದಿಲ್ಲ. ಅವ್ರ ಮನ್ಸಲ್ಲಿ ಒಂದು ಸತಿ ಹಂಗೆ ಬಂದೈತೆ, ನಮ್ಮ ಮನ್ಸಲ್ಲಿ ಹಂಗೆ ಒಂದು ಸತಿ ಬಂದೈತೆ ಅಂದರೆ ಈ ಮನೇಲಿ ಯಾವತ್ತಿದ್ರೂ ಇದು ಎಡವಟ್ಟೇನೆ. ಚೆನ್ನಾಗಿ ಆಗೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಸುಮ್ಮನೆ ಬಂದಿದ ತಕ್ಷಣ ಬಂದು ನಿನ್ನ ಡೈವರ್ಸ್ ಪೇಪರಿಗೆ ಸೈನ್ ಹಾಕೊನ್ಬೇಕು. ಬಂದ್ರು ಬಂದ್ರು. ಇಲ್ಲಿ ಬಾರಪ್ಪ. ಏ ವಿನೋ, ವಿನೋ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲೇ ಬಾರಪ್ಪ. ಶೌರ್ಯ, ಶೌರ್ಯ ಕಿಸಿ ಬೇಡ, ಸುಮ್ಮನೆ ಬಾ. ಆಗಿರೋದೆಲ್ಲ ಆಗೋಗ್ಬಿಟ್ಟೈತೆ. ನೀನಾಗಿ ನೀನು ಮಾಡ್ಕೊಂಡಿದ್ಯಾ, ಯಾಕೆ ಕಿಸಿತಾ ಇದೆಯಾ? ಬಾರಪ್ಪ. ಅಲ್ಲೆಲ್ಲ ನಾ ಪೇಪರ್ ಎಲ್ಲ ರೆಡಿ ಮಾಡ್ಯಾವ್ರಿ ಅವರು. ನಿನ್ನ ಸೈನ್ ಹಾಕಿ ಹೋಗೋದೇ ಬಾ ಇರೋದು. ಹೇಳ್ಬೇಕು ನೀನು, ನನಗೆ ಇಷ್ಟ ಇಲ್ಲ, ನಾನು ಬೇರೆಯವ್ರನ್ನ ಇಷ್ಟಪಟ್ಟಿದ್ದೀನಿ ಅಂತ ಅವನ್ನೆಲ್ಲ ತೋರಿಸಿದೀವಿ ನಾವು ಆಲೇನೆ. ಅದಕ್ಕೇನೆ ಹಿಂಗೆ ನೋಡಿ ಹಿಂಗೆಲ್ಲ ಮಾಡಿದಾಳೆ ಅಂತೇಳಿ ನಾವೆಲ್ಲ ಹೇಳಿದೀವಿ ಆಲೇನೆ. ನೀನು ಸೈನ್ ಹಾಕಿ ಹೋಗ್ಬಾ, ನಮಗೆ ಡೈವರ್ಸ್ ಕೊಟ್ಬಿಡ್ತಾಯಿ. ನಿನ್ನ ಪಾಡಿ ನೀರು, ನಿನಗೆ ಇಷ್ಟ ಕಷ್ಟಗಳಿಗೆ ನಾವೆಲ್ಲ ಅಡ್ಡಿ ಮಾಡಲ್ಲ. ಇಷ್ಟ ಅಂತ ಇರೀಗ ನಮ್ಮ ಮನೆಯಾಗಿದ್ದರೆ ಹಂಗೆಲ್ಲ ಆಡೋಕ್ಕಾಗಲ್ಲ. ನಿನ್ಗೆ ಇಷ್ಟ ಬಂದಂಗೆ ಇರಬೇಕು. ಆಮೇಲೆ ನಿನ್ನ ಇಷ್ಟ ಎಲ್ಲ ನಾವು ಅಡ್ಡಿ ಮಾಡಿ ನಿನ್ನ ಇಷ್ಟಕ್ಕೆಲ್ಲನ ತಿರು ನೀನು ನಮ್ಮನ್ನು ಬೈಕೊಂಬೋದು, ತಿರು ಮತ್ತೆ ಜಗಳ ಆಡೋದು ಅವೆಲ್ಲ ಬೇಡ. ನಿನ್ಗೆ ಇಷ್ಟ ಬಂದಂತೆ ಇರಲ್ಲೇನಪ್ಪ. ತಿರುಗೀಗ ನಾವು ನಮ್ಗೆ ಅಂಥವೆಲ್ಲ ಸರ್ ಬರಲ್ಲ, ಹಿಂಗೆ ಮಾಡಬೇಡಮ್ಮ ಅಂತ ನಾವು ಹೇಳೋಣ. ಇಲ್ಲ ನಾನು ಹಂಗೆ ಮಾಡ್ತೀನಿ ಎಂಬನ. ನಿನ್ನ ಸವಾಸ ಬೇಡ ನಮಗೆ. ಅಯ್ಯೋ ಶೌರ್ಯ, ಡೈವರ್ಸ್ ಕೊಡಬೇಡ ಶೌರ್ಯ ನನಗೆ, ಪ್ಲೀಸ್ ಶೌರ್ಯ, ಪ್ಲೀಸ್ ಶೌರ್ಯ, ನನಗೆ ಡೈವರ್ಸ್ ಕೊಡಬೇಡ. ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ. ಇದೆಲ್ಲ ಹೆಂಗಾಯ್ತು ಅಂತ ಗೊತ್ತಿಲ್ಲ ಶೌರ್ಯ. ನನಗೆ ಅವನು ಮೋಸ ಮಾಡಿಬಿಟ್ಟ ಸಕಲೇಶ್. ಸುಮ್ಮನಿದ್ದವ್ರಿಗೆ ಯಾರೂ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ನೀನು ಹೆಂಗಿರ್ತೀಯ ಅನ್ನೋದು ನೋಡಿ ಆಮೇಲೆ ಅವ್ರು ಮಾಡೋದು. ನೀನು ಫಸ್ಟ್ ತಲೆಯಲ್ಲಿ ನಿಲ್ದವಳ ಥರ ಆಡಿದ್ದಕ್ಕೆ ಹಿಂಗಾಗಿರೋದು. ಸುಮ್ಮನೆ ಸುಸು ಎಕ್ಸ್ಟ್ರಾ ಮಾತಾಡಬೇಡ. ನಾನು ಹೇಳ್ದೆ ತಾನೇ ನಿನಗೆ, ಸುಮ್ಮನೆ ಸೈನ್ ಹಾಕ್ಬರಮ್ಮ ಡೈವರ್ಸ್ ಪೇಪರ್ಗೆ ಅಂತ ನಾನು ಹೇಳ್ದೆ ತಾನೇ. ಬಂದು ಸೈನ್ ಹಾಕ್ಬಾ ಅಷ್ಟೇನೆ. ಸುಮ್ಮನೆ ಎಕ್ಸ್ಟ್ರಾ ಮಾತಾಡಬೇಡ, ನನಗೆ ತಲೆ ಬಿಸಿ ಮಾಡಬೇಡ ನೀನು. ಸರಿ ಆಯ್ತಣ್ಣ, ಹೊಡಿಬೇಡ ನೀನು. ನಾನು ಹಾಕ್ತೀನಿ, ಸೈನ್ ಹಾಕ್ತೀನಿ, ಹೊಡಿಬೇಡ ನೀನು. ಶೌರ್ಯ, ಶೌರ್ಯ ಕ್ಷಮಿಸ್ಬಿಡು ಶೌರ್ಯ. ನನ್ನ ಕ್ಷಮಿಸೋದಕ್ಕೆ ಏನೈತೆ ಹೇಳು? ಆಗೋದಿಲ್ಲ, ಆಗೋಗ್ಬಿಟ್ಟೈತೆ. ಕ್ಷಮಿಸೋದಕ್ಕೇನು ಇಲ್ಲ. ನೀನು ನನಗೆ ಡೈವರ್ಸ್ ಕೊಡು, ಅದೇ ನೀನು ಕ್ಷಮಿಸ್ದಂಗೆ ನಾನು ಕ್ಷಮಿಸ್ದಂಗೆ. ನೀನು ನನಗೆ ಡೈವರ್ಸ್ ಕೊಟ್ಟರೆ ನಾನು ಚೆನ್ನಾಗಿರ್ತೀನಿ. ನಾನು ಇನ್ನು ಮುಂದೆ ನಮ್ಮಪ್ಪ ನಮ್ಮ ಅಮ್ಮನ ಹತ್ರ ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ಸರಿ ಆಯಿತು, ಡೈವರ್ಸ್ ಕೊಟ್ಟೆಲ್ಲ ಚೆನ್ನಾಗಿರ್ತೀನಿ ಅನ್ನೋದಾದರೆ ನಾನು ಡೈವರ್ಸ್ ಕೊಡ್ತೀನಿ. ನೀನು ಚೆನ್ನಾಗಿರ್ಬೇಕು ಶೌರ್ಯ, ನೀನು ಚೆನ್ನಾಗಿರ್ಬೇಕು. ಇವಾಗ ಅಳಬೇಡ ಬಾ. ಇವಾಗ ಹತ್ರ ಏನು ಬರಲ್ಲ. ಅದೆಲ್ಲ ಮುಂಚೆ ಗರ್ವಿರಬೇಕು. ಹಿಂಗಾದ್ರೆ ಹಿಂಗಾಗುತ್ತೆ ಅನ್ನೋದು ಅರಿವಿರಬೇಕು. ಯಾರನ್ನಾಗಲಿ ನಮ್ಮೂರಾಗ ನನ್ನ ಯಾರನ್ನ ಸೊಡ್ಲ ಬಿಗಿ ನೋಡವ್ರೆ. ಹಂಗೆ ಮಾಡಕ್ಕೆ ಬಂದವ್ರಿಗೂ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಅಣ್ಣಗೆ ಗೊತ್ತು ಕೇಳು. ನಾವು ಹೆಂಗಿರ್ತೀವಿ ಎಂಬುದ್ರ ಮೇಲೆ ಅವರು ನೋಡ್ಕೊಂಡಂಗೆಲ್ಲ ಮಾಡ್ತಾರೆ. ನೀನು ಹೆಂಗೆ ಲೂಸ್ ಕೊಟ್ಟಿದ್ದಕ್ಕೆ ಅವ್ನು ಹಿಂಗೆ ಮಾಡಿರೋದು. ಸುಮ್ಮನೆ ಯಾಕೆ ನಡಿಯೋಕೆ ಇವಾಗ ಮಾತು? ಇವಾಗ ಡೈವರ್ಸ್ ಪೇಪರಿಗೆ ಸೈನ್ ಹಾಕಿಸ್ಬೇಕು ತಾನೆ, ಡೈವರ್ಸಸ್ ಆಗ್ಬೇಕು ತಾನೆ. ನಡಿ, ನಾವು ಇವಾಗ ಬಂದಿರೋ ಕೆಲಸಕ್ಕೆ ಅಷ್ಟೇ. ಇವಾಗ ಏನು ಬುದ್ಧಿವಾದ ಹೇಳಿದ್ರೆ ಏನು ಆಗಬೇಕಾಗೈತೆ? ಇವಾಗ ನಾವು ಒಂದು ಕೊನೆ ಹಂತಕ್ಕೆ ಬಂದಿದ್ದೀವಿ ಅಂದಮೇಲೆ ಸುಮ್ಮನೆ ಯಾಕೆ ಹಿಂದ್ಲುದು ಇವಾಗ? ನಮ್ಗೇನು ಕೆಲಸ ಆಗ್ಬೇಕು ಅದು ಆಗ್ಬೇಕಪ್ಪ. ಇವಾಗ ಸುಮ್ಮನೆ ಯಾಕೆ ಸುಮ್ಮನೆ ಬಾರಪ್ಪ. ನನಗಂತೂ ಇವಾಗ ಡೈವರ್ಸ್ ಕೊಡಲಿಲ್ಲ ಅಂದರೆ ವಿಧಿಲ್ಲ. ನಮ್ಮ ಅಣ್ಣ ಸರಿಯಾಗಿ ಹೊಡೆದು ಬಿಡ್ತಾನೆ. ಏನು ಮಾಡೋದು? ಡೈವರ್ಸ್ ಕೊಡ್ತೀನಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಬನ್ನಿ. ಬಂದಿದ್ದಾಳೆ ಸರ್ ಅವಳು. ಬರಮ್ಮ ಇಲ್ಲಿ, ಬೈಲಿ ಈ ಕಡೆ ಬೈಲಿ. ನೋಡ್ರಿ, ನೀವಿಬ್ರೂ ಇನ್ನೊಂದು ಸರಿ ಯೋಚನೆ ಮಾಡಿ. ನಿಮ್ಮ ಮನಸ್ಸಲ್ಲಿ ಇವಾಗ ಏನು ಅನ್ನಿಸ್ಬೋದು? ನಾವಿಬ್ಬರು ಚೆನ್ನಾಗಿರಬೇಕು ಅಂತ ಅನ್ನಿಸ್ತಾ ಆಯ್ತಾ? ಈಗಲೂ ನೀವು ಬೇಕಾದರೆ ಒಪ್ಪಿ, ನೀವು ಇನ್ನೂ ಬೇಕಾದರೆ ಟೈಮ್ ನಾನು ಮುಂದೆ ಇನ್ನೂ ಸ್ವಲ್ಪ ದಿನ ನಾನು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತೀನಿ. ಇನ್ನೂ ನಿಮಗೆ ಟೈಮ್ ಇರುತ್ತೆ, ಬೇಕಾದರೆ ಯೋಚನೆ ಮಾಡಿ. ದುಡುಕಿ ನಿರ್ಧಾರ ತಗೊಳ್ಳೋದಂಥದ್ದಲ್ಲ. ನೀವು ಸೈನ್ ಹಾಕ್ಬಿಟ್ಟು ಇವಾಗ ಅಲ್ಲಿ ಕೋರ್ಟಲ್ಲಿ ಹೋಗಿ ಇವಾಗ ಜಡ್ಜ್ ಬರ್ತಾರೆ, ಅವ್ರು ಹೇಳ್ತಾರೆ ಇವಾಗ ಸೈನ್ ಹಾಕ್ಬಿಡಿ ಈ ಕಡೆ. ನೀವು ಇಲ್ಲಿ ಸೈನ್ ಹಾಕ್ಬಿಟ್ರೆ ನಿಮಗೆ ಡೈವರ್ಸ್ ಬೇಕಾ? ಇಬ್ಬರಿಗೂ ಡೈವರ್ಸ್ ಬೇಕಾ? ಇಬ್ಬರು ಒಪ್ಪಿ ಡೈವರ್ಸ್ ತೊಗೊಳ್ತಾ ಇದ್ದೀರಾ? ಹ್ಞೂ ಸರ್, ನಾವಿಬ್ಬರು ಒಪ್ಪಿ ಡೈವರ್ಸ್ ತೊಗೊಳ್ತಾ ಇದ್ದೀವಿ. ನನಗೆ ಇಷ್ಟ ಇಲ್ಲ ಇವಳ ಜೊತೆ ಇರೋದಕ್ಕೆ. ತೋರಿಸಿದ್ದೀವಲ್ಲ ನಾವೆಲ್ಲ ವೀಡಿಯೋಸ್ ಎಲ್ಲನ. ನಾವು ಬೇಕಾದ್ರೆ ನೀವು ಅದನ್ನೆಲ್ಲ ನಾಳೆ ಜಡ್ಜಸ್ ಹತ್ರ ತೋರಿಸಿ ಸರ್. ನಾವು ಡೈವರ್ಸ್ ತೊಗೊಳ್ಳೋ ಹತ್ರ ಎಲ್ಲ ತೋರಿಸಿ ನಾವಿಬ್ಬರು ಒಪ್ಪೇ ಸರ್ ನಾವು ಡೈವರ್ಸ್ ತೊಗೊಳ್ತಾ ಇರೋದು. ಏನಮ್ಮ ನೀನೇನು ಹೇಳ್ತಾ ಇದೆಯಾ? ಅವ್ರಿಗೇನೋ ನನ್ನ ಡೈವರ್ಸ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ನನಗೂ ಡೈವರ್ಸ್ ಬೇಕು ಸರ್. ಇನ್ನೇನು ಮಾಡೋಕ್ಕಾಗುತ್ತೆ, ತಗೊಂಬ್ಲೇಬೇಕಲ್ಲ.
ಇಲ್ಲಿ ನೋಡಿ ಅಮ್ಮ, ನಿಮ್ದು ಅದು ಬೇರೆಯವ್ರ ಜೊತೆ ಎಲ್ಲ ಫೋಟೋ ಇರೋದಕ್ಕೆ. ಇವಾಗ ನಿಮಗೆ ಏನು ಆಸ್ತಿಲಿ ಏನು ಭಾಗೋ ಇರೋದಿಲ್ಲ, ಅವ್ರ ಹೆಸ್ರಿಗೆ ಏನೂ ಅವರು ದತ್ತು ಮಗ ಆಗಿರೋದ್ರಿಂದನ ಅವ್ರ ಹೆಸರಲ್ಲಿ ಏನು ಆಸ್ತಿ ಇಲ್ಲ. ಇವಾಗ ತಂದೆ ಆಸ್ತಿ ಆದ್ರೂ ಅವ್ರ ದತ್ತು ಮಗ ಆಗಿರೋದ್ರಿಂದನ ಇನ್ನೂ ಅವ್ರಿಗೆ ಅದನ್ನು ಪಡೆಯೋದಕ್ಕೆ ಹಕ್ಕಿಲ್ಲ. ಅದಕ್ಕೆ ನಿಮ್ಗೆ ಆಸ್ತಿಲಿ ಏನು ಭಾಗ ಇಲ್ಲ. ನಿಮ್ಮದು ಈ ಥರ ತಪ್ಪಿರೋದ್ರಿಂದನ ಏನು ನಿಮಗೆ ಭಾಗ ಕೊಡೋದಕ್ಕಾಗೋದಿಲ್ಲ. ನೀವು ಸೈನ್ ಹಾಕ್ಬಿಟ್ಟು ಡೈವರ್ಸ್ ತೊಗೊಂಡು ಹೊರಟೋಗ್ಬಿಡಿ. ಹಾಕಿಸ್ಕೊಳ್ರಿ ಸರ್, ಸೈನ್ ಎಲ್ಲಿಗೆ ಬೇಕು ಅಲ್ಲಿಗೆ ಹಾಕಿಸ್ಕೊಳ್ರಿ. ಇಲ್ಲಿ ಸೈನ್ ಹಾಕ್ಬಿಟ್ಟು ಇಬ್ಬರು ನೀವು ಸೈನ್ ಹಾಕ್ರಿ. ನಮ್ಮಿಬ್ರಿಗೂ ಒಪ್ಪಿಗೆಯಿಂದ ನಾವು ಇಬ್ಬರು ಡೈವರ್ಸ್ ತೊಗೊಳ್ತಾ ಇದ್ದೀವಿ ಅಂತ ಹೇಳಿ ಸಹಿ ಹಾಕಬೇಕು. ಸಹಿ ಹಾಕಿ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಸಾಹೇಬರು ಮಾತಾಡ್ತಾರೆ. ಸರಿ ಸರ್, ಆಯ್ತು. ಶೌರ್ಯ, ಇನ್ನೊಂದ್ಸತಿ ಯೋಚನೆ ಮಾಡು, ಡೈವರ್ಸ್ ಕೊಡ್ತೀಯಾ? ನನಗೇನೋ ಇಷ್ಟ ಆಯ್ತಪ್ಪ, ನಾನು ಡೈವರ್ಸ್ ತೊಗೊಳ್ಳೇಬೇಕು. ನನಗೆ ಡೈವರ್ಸ್ ಬೇಕೇ ಬೇಕು. ನಾನು ಚೆನ್ನಾಗಿರೋದಕ್ಕಂತೂ ಆಗಲ್ಲ. ನಿನ್ನ ಜೊತೆ ನನ್ನ ಜೀವನದಲ್ಲಿ ಮತ್ತೆ ಯಾವತ್ತೂ ಚೆನ್ನಾಗಿರೋದಕ್ಕಂತೂ ಆಗಲ್ಲ. ನನಗೆ ಕೆಟ್ಟ ಒಂದು ಕನಸು ಅಂತ ತಿಳ್ಕೊಬಿಡ್ತೀನಿ ಇದೆಲ್ಲ ಆಗಿರೋದು. ನೀನು ನನ್ನ ಮದುವೆ ಆಗಿರೋದು ಅದೆಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಬಿಡ್ತೀನಿ ನಾನು. ಸುಮ್ಮನೆ ಸೈನ್ ಹಾಕಮ್ಮ, ಸುಮ್ಮನೆ ಸೈನ್ ಹಾಕಲ್ಲಿ. ಹೇಳ್ದಂಗೆ ಕೇಳು ಅಂತ ಹೇಳ್ದೆ ತಾನೆ, ಸೈನ್ ಹಾಕು. ಯಪ್ಪ, ಡೈವರ್ಸ್ ಕೊಟ್ಟೆ ಏನಪ್ಪ ಮಾಡಲಿ ನಾನು. ಅತ್ತೆ ಒಂದು 5 ನಿಮಿಷ ಇಲ್ಲೇ ನಿಂತ್ಕೊಂಡಿರಿ, ಒಳಗಡೆ ಕರಿತೀನಿ. ಒಂದು 5 ನಿಮಿಷ ಇಲ್ಲೇ ಇರಿ. ಅತ್ತೆ ಮಾತಾಡತ್ತೆ. ಅತ್ತೆ ಕ್ಷಮಿಸ್ಬಿಡತ್ತೆ ಇದೊಂದು ಸತಿ. ಇಲ್ಲಡಮ್ಮ, ಸುಮ್ಮನೆ ಇಲ್ಲ, ನಾನು ಹೇಳ್ತಾ ಇದ್ದಾನೆ ಒಳ್ಳೆ ಮಾತಾಗೀಗ. ಇವಾಗ ಡೈವರ್ಸ್ ಆಗುತ್ತೆ. ಡೈವರ್ಸ್ ಆದಮೇಲೆ ನೀನು ಇವಾಗ ಸೈನ್ ಹಾಕಿದ್ರೆ ಒಳಗೆ ಕರೆದು ಕೇಳಿ, ಇನ್ನೊಂದ್ಸತಿ ಕೇಳಿ, ಇನ್ನೊಂದ್ಸತಿ ಸೈನ್ ಹಾಕಿಸ್ಕೊಂಡು ಕಳಿಸ್ತಾರೆ ಅಷ್ಟೇ. ಸುಮ್ಮನೆ ಯಾಕೆ ಇವಾಗ ಇಬ್ಬರಲ್ಲಿ ಒಪ್ಪಿ ಡೈವರ್ಸ್ ತಗೊಂಡ್ಮೇಲೆ ಸುಮ್ಮನೆ ಮಾತು ಬೇಡ. ನಿನ್ಗೆ ಇಷ್ಟ ಬಂದಂತೆ ಇರು. ನಿನ್ನ ಇಷ್ಟಗಳನ್ನೆಲ್ಲ ನಾವು ದೂರ ಮಾಡೋಕ್ಕಾಗಲ್ಲ. ಅವರು ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ, ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಥರ ಆಸೆ ಇರುತ್ತೆ. ಅದನ್ನು ನಾವು ಕಟ್ಟಾಕ್ದಂಗಾಗುತ್ತೆ. ನಿನಗೆ ಏನಿಲ್ಲ ಅತ್ತೆ, ಅಂತ ಆಸೆ ಏನಿಲ್ಲ. ಸುಮ್ಮನೆ ಇರ್ತೀಯಾ? ಸುಮ್ಮನಿರು ಅಂತ ಹೇಳ್ದೆ ತಾನೇ ನಾನು. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಒಬ್ಬೊಬ್ಬರಿಗೆ ಫ್ರೆಂಡ್ ಜೊತೆ ಸುತ್ತಾಡಬೇಕು, ಅಲ್ಲೂ ಇಲ್ಲೂ ಅಂತ ಇಂಥ ಬಟ್ಟೆ ಹಾಕೊಂಡು ಅಂಬೋದು ಒಂದಿರುತ್ತೆ. ಒಬ್ಬೊಬ್ಬರಿಗೆ ಹೆಣ್ಮಕ್ಳಿಗೆ ನಾವು ಗೌರವಾಗಿರಬೇಕು, ನಮ್ಮ ಅಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು, ನಮ್ಮ ಅತ್ತೆ ಮಾಮ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅನ್ನೋದು ಒಬ್ಬೊಬ್ರಿಗೆ ಇರುತ್ತೆ. ಒಬ್ಬೊಬ್ಬರಿಗೆ ಏನೇನೋ ಇಷ್ಟಗಳು. ಒಬ್ಬರು ಇಷ್ಟ ಒಬ್ಬರು ಥರ ಇರಲ್ಲ. ನನಗೊಂಥರ, ನನಗೇನು ನನ್ನ ಸೊಸೆ ನನಗೆ ಹೇಳ್ದಂಗೆ ಕೇಳ್ಕೊಂಡು, ಮನೆಯಾಗೆ ಚೆನ್ನಾಗಿ ಹೇಳ್ದಂಗೆ ಕೇಳ್ಕೊಂಡು, ನಾವು ಹೇಳ್ದಂಗೆ ಇರಬೇಕು, ಗೌರವಾಗಿರಬೇಕು ಎಂಬುದು ನಮ್ಮ ಆಸೆ ಇರುತ್ತೆ. ಆದರೆ ನಿನಗೆ ನಾನು ಅಲ್ಲಿ ಇಲ್ಲಿ ಸುತ್ತಾಡಬೇಕು, ನಂದೇ ನಡಿಬೇಕು ಮನೆಯಾಗೆ ಅನ್ನೋ ಥರ ಒಬ್ಬೊಬ್ರದೀಗ ನಾನು ಹೇಳ್ತಾ ಇರೋದು, ನನ್ನ ಮನಸ್ಸಾಗಿರೋದು. ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ. ಅದನ್ನೆಲ್ಲ ನಾವು ಇವತ್ತು ನಿನಗೆ ಅಡ್ಡಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಸುಮ್ಮನೆ ನಿನ್ನ ಇಷ್ಟ ಬಂದಂತೆ ಇರಮ್ಮ. ಸುಮ್ಮನೆ ಯಾಕೆ? ಅಷ್ಟೇ ಕಣೆ. ಇವಾಗ ನೀನು ಡೈವರ್ಸ್ ಕೊಟ್ಟು ನೀನು ಇಷ್ಟ ಬಂದಂತೆ ಇರೋ. ಅವ್ರು ಹಂಗೆ ಹೇಳ್ತಾ ಇರೋದು. ನಿನ್ನ ಜೊತೆ ಯಾರ ಜೊತೆ ಏನಾದರೂ ನಿನ್ಗೆ ಇಷ್ಟ ಬಂದ್ರ ಜೊತೆ ಸುತ್ತಾಡಬೇಕಾ, ಮೂವಿಗೆ ಹೋಗ್ಬೇಕಾ, ಶಾಪಿಂಗ್ ಮಾಡಬೇಕಾ, ಅದೆಲ್ಲ ಮಾಡ್ಕೊಬಿಡು. ನೀನು ಏನಾದರೂ ಮಾಡ್ಕೊಬಿಡು ಅಷ್ಟೇ. ಡೈವರ್ಸ್ ಕೊಟ್ಟು ನೀನು ಏನಾದರೂ ಮಾಡ್ಕೊ ಅಂತ ಹೇಳ್ತಾವ್ರು ಅವರು. ಅವನ ಜೊತೆಗೆಲ್ಲ ಹೋಗ್ಲೇಳು ಸುತ್ತಾಡೋಕ್ಕೆ. ಅವಳಿಗೆ ಯಾರ್ಯಾರು ಸರ್ ಬರುತ್ತೋ ಅವ್ರ ಜೊತೆಗೆಲ್ಲ ಹೋಗಿ ಸುತ್ತಾಡ್ಕೊಂಬ್ಲೇಳು. ಎಲ್ಲಿ ಬೇಕಾದ್ರೂ ಗೋವಾ ಅಲ್ದಿದ್ರೆ ಎಲ್ಲಾದರೂ ಹೋಗ್ಲೇಳು ಅವಳು. ಒಬ್ಬೊಬ್ರಿಗೆ ಒಂದೊಂದು ಥರ ಆಸೆ ಇರುತ್ತೆ. ಅದನ್ನೆಲ್ಲನ ಹೇಳೋಕ್ಕಾಗಲ್ಲ. ಒಬ್ಬರು ಆಸೆ ಅಂತ ಇನ್ನೊಬ್ರು ಆಸೆ ಪಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಇಷ್ಟಪಟ್ಟಿದ್ದು ನಿನಗಿಷ್ಟ ಆಗಲ್ಲ, ನೀನು ಇಷ್ಟಪಟ್ಟಿದ್ದು ನನಗಿಷ್ಟ ಆಗಲ್ಲ. ಹಂಗೆ ಸುಮ್ಮನೆ ಯಾಕೆ? ಇಷ್ಟ ಬಂದಂತೆ ಇರಮ್ಮ. ಅದಕ್ಕೆ ಸುಮ್ಮನೆ ಯಾಕೆ ಸುಮ್ಮನೆ ಇವಾಗ ತಲೆ ಕೆಡಿಸ್ಕೊಂಬದೇಳು. ಕೊನೆಗೂ ನಾನು ಡೈವರ್ಸ್ ಪೇಪರಿಗೆ ಸೈನ್ ಹಾಕ್ಬಿಟ್ಟೆ. ಇವಾಗ ಒಳಗೆ ಕರೆದು ಒಂದು ಮಾತು ಕೇಳಿ ಕಳಿಸ್ಬಿಡ್ತಾರೆ ಅಷ್ಟೇ ಮನೆಗೆ. ಡೈವರ್ಸ್ ಆಗ್ಬಿಡ್ತು ನನಗೂ ಶೌರ್ಯನ್ಗೂ. ಏನು ಮಾಡೋದಪ್ಪ ಇವಾಗ ಅನ್ನಿಸ್ತೈತೆ. ನಮ್ಮ ಅತ್ತೆ ನೋಡಿದ್ರೆ ಇವಾಗ ನಿನ್ನ ಇಷ್ಟಗಳನ್ನೆಲ್ಲ ನಾವು ಯಾಕಮ್ಮ ದೂರ ಮಾಡಲಿ, ನೀನು ಇಷ್ಟ ಬಂದಂತೆ ಇರು, ಡೈವರ್ಸ್ ಕೊಟ್ಟೋಗಿ ಅಂತ ಹೇಳ್ತವ್ರೆ. ಏನು ಮಾಡೋದು? ಅಯ್ಯೋ ದೇವ್ರೆ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗಂತೂ. ನೋಡ್ತಾ ಇರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.